ಹಾಗಾದ್ರೆ ನಾವು ಫ್ಯಾಟಿ ಲಿವರನ್ನ ಗುಣಪಡಿಸಲು ಸ್ಟೆಮ್ ಸೆಲ್ಸ್ಗಳನ್ನ ಬಳಸಬಹುದೇ? ಹೌದು, ನಾವು ಬಳಸಬಹುದು. ವಯಸ್ಸಾದಂತೆ ಕಡಿಮೆಯಾಗಲು ಪ್ರಾರಂಭಿಸುವ ಸ್ಟೆಮ್ ಸೆಲ್ಸ್ಗಳನ್ನು ಆಕ್ಟಿವೇಟ್ ಮಾಡಲು ಗ್ರೋತ್ ಫ್ಯಾಕ್ಟರ್ಸ್ಗಳಿವೆ. ನಮ್ಮ ದೇಹವು ಹೊಸ ಸೆಲ್ಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಅದು ಎಲ್ಲಿಂದ ಅವುಗಳನ್ನು ಉತ್ಪಾದಿಸುತ್ತೆ? ಇದನ್ನ ನಮ್ಮ ಸ್ಟೆಮ್ ಸೆಲ್ಸ್ಗಳ ಮೂಲಕ ತಯಾರಿಸಲಾಗುತ್ತೆ. ಸ್ಟೆಮ್ ಸೆಲ್ಗಳು ದೇಹದಲ್ಲಿ ಸ್ಟೋರ್ ಆಗಿರುತ್ತೆ. ಈ ಸ್ಟೆಮ್ ಸೆಲ್ಸ್ ದೇಹದ ಪ್ರತಿಯೊಂದು ಭಾಗದಲ್ಲೂ ಇರುತ್ತೆ. ಎಲ್ಲಿಯವರೆಗೂ ಅಂದರೆ ನಮ್ಮ ಫ್ಯಾಟ್, ನಮ್ಮ ಹೊಟ್ಟೆಯಲ್ಲಿ ಸಂಗ್ರಹವಾಗುವ ಕೊಬ್ಬು ಕೂಡ ಸ್ಟೆಮ್ ಸೆಲ್ಸ್ಗಳನ್ನು ಹೊಂದಿರುತ್ತೆ. ನಾನು 20 ವರ್ಷದವನಾಗಿದ್ದಾಗ ನನ್ನ ಸ್ಟೆಮ್ ಸೆಲ್ಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ವು. ಆದರೆ ಈಗ ನನ್ನ ವಯಸ್ಸು 30 ವರ್ಷ. ಅವು ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ. ದೇಹದಲ್ಲಿ ಸ್ಟೆಮ್ ಸೆಲ್ಸ್ ಇವೆ, ಆದರೆ ಅವು ಯಾಕೆ ಕೆಲಸ ಮಾಡ್ತಿಲ್ಲ? ಯಾಕಂದರೆ ಅವುಗಳ ಸುತ್ತಲಿನ ಗ್ರೋತ್ ಫ್ಯಾಕ್ಟರ್ಸ್ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತೆ. ಸ್ಟೆಮ್ ಸೆಲ್ಸನ್ನು ಹೊರತೆಗೆದು ನಾವು ಆ ಕೆಮಿಕಲ್ಸನ್ನು ಲ್ಯಾಬೊರೇಟರಿಗೆ ನೀಡಿದೆವು. ನಾವು ಅವುಗಳನ್ನು ಲ್ಯಾಬೊರೇಟರಿಯಲ್ಲಿ ಕಲ್ಚರ್ ಮಾಡಿದ್ವಿ ಮತ್ತು ಅವು ಕೆಲಸ ಮಾಡಲು ಸಮರ್ಥವಾದಾಗ ಮತ್ತು ಲಿವರ್ ಮಾಡಲು ಶುರು ಮಾಡಿದಾಗ ನಾವು ಅವುಗಳನ್ನು ದೇಹದ ಒಳಗೆ ಬಿಟ್ವಿ.